ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ಆಕ್ಚುಲಿ ಒಂದು ಕೌಟುಂಬಿಕ ನಾಟಕದ ತರ ಶುರುವಾಗತ್ತೆ. ಹೌದು. ಇದು ತಲೆಮಾರುಗಳ ನಡುವಿನ ಒಂದು ದೊಡ್ಡ ಕಾನೂನು ಸಮರದ ಕಥೆ. ಎಲ್ಲವೂ ಶುರುವಾಗಿದ್ದು ಒಂದೇ ಒಂದು ಹಳೆಯ ಜಮೀನಿನ ಒಪ್ಪಂದದಿಂದ. ಈ ಪ್ರಕರಣದ ಹೆಸರು ದೊಡ್ಡ ಮುನಿಯಪ್ಪ ವರ್ಸಸ್ ಮುನಿಸ್ವಾಮಿ. ಓಕೆ. ಇದರ ಕಥೆಯ ತಿರುಳು ತುಂಬಾನೇ ಕುತೂಹಲಕಾರಿ. ಒಬ್ಬ ಅಜ್ಜ ಚಿಕ್ಕಣ್ಣ ಅಂತ ತನ್ನ ಜಮೀನನ್ನು ಮಾರಾಟ ಮಾಡ್ತಾನೆ. ಸರಿ. ಆದ್ರೆ ಅದರಲ್ಲಿ ಒಂದು ಸ್ಪೆಷಲ್ ಕಂಡೀಷನ್ ಇರುತ್ತೆ. ಮರಳಿ ಖರೀದಿಸುವ ಷರತ್ತು ಅಂತ. ಅಂದ್ರೆ ರೀಕನ್ವೇಯನ್ಸ್ ಕ್ಲಾಸ್. ಹೌದು. ಅಂದ್ರೆ ಜಮೀನು ಖರೀದಿಸಿದವರು ಅದನ್ನ ಬೇರೆಯವರಿಗೆ ಮಾರೋ ಮುಂಚೆ ಚಿಕ್ಕಣ್ಣನ ಕುಟುಂಬಕ್ಕೆ ಅದನ್ನ ವಾಪಸ್ ಕೊಳ್ಳೋ ಮೊದಲ ಅವಕಾಶ ಕೊಡ್ಬೇಕು. ಸರಿ. ಹಾಗಾದ್ರೆ ವರ್ಷಗಳು ಕಳೆದ್ಮೇಲೆ ಚಿಕ್ಕಣ್ಣನ ಮಕ್ಕಳು ಒಂದು ಕಾನೂನು ಹೋರಾಟ ಮಾಡ್ತಾರೆ ಆ ಜಮೀನನ್ನ ಮರಳಿ ಪಡೆಯೋಕೆ. ಅದರಲ್ಲಿ ಯಶಸ್ವಿಯೂ ಆಗ್ತಾರೆ. ಅಲ್ಲಿಗೆ ಕಥೆ ಮುಗಿಬೇಕಿತ್ತು. ಆದ್ರೆ ಆ ಜಮೀನು ವಾಪಸ್ ಬಂದ ಮೇಲ್ನೆ ಅಸಲಿ ತಿರುವು ಶುರು ಆಗೋದು. ಕರೆಕ್ಟ್. ಆ ಮಕ್ಕಳು ಅಂದ್ರೆ ಚಿಕ್ಕಣ್ಣನ ಮಕ್ಕಳು ತಮ್ಮದೇ ಮಕ್ಕಳನ್ನ ಕೇಳಿದೇನೆ ಅಂದ್ರೆ ಆ ಮೊಮ್ಮಕ್ಕಳನ್ನ. ಹೌದು. ಮೊಮ್ಮಕ್ಕಳ ಒಪ್ಪಿಗೆ ಇಲ್ಲದೆ ಒಂದು ರಾಜಿ ಒಪ್ಪಂದ ಮಾಡ್ಕೊಂಡು ಆ ಜಮೀನಿನ ಒಂದು ಭಾಗವನ್ನ ಬೇರೆಯವರಿಗೆ ಬಿಟ್ಕೊಡ್ಬಿಡ್ತಾರೆ. ಇಲ್ಲೇ ಇಡೀ ಪ್ರಕರಣದ ಮುಖ್ಯವಾದ ಕಾನೂನು ಪ್ರಶ್ನೆ ಹುಟ್ಕೊಳ್ಳೋದು ಅಲ್ವಾ? ಖಂಡಿತ. ತಂದೆಯೊಬ್ಬರು ಕಷ್ಟಪಟ್ಟು ಹೋರಾಡಿ ಮರಳಿ ಪಡೆದ ಕುಟುಂಬದ ಜಮೀನು ಅದು ಅವರ ಸ್ವಂತ ಆಸ್ತಿಯಾಗುತ್ತಾ, ಅಥವಾ ಅದು ಮತ್ತೆ ಪಿತೃಪಾರ್ಜಿತ ಆಸ್ತಿಯಾಗಿ ಉಳಿಯುತ್ತಾ? ಅದರಲ್ಲಿ ಮೊಮ್ಮಕ್ಕಳಿಗೆ ಹುಟ್ಟಿನಿಂದಲೇ ಹಕ್ಕು ಇರುತ್ತಾ? ಅದೇ ಮುಖ್ಯ ಪ್ರಶ್ನೆ. ಒಂದು ನಿಮಿಷ, ಇಲ್ಲಿ ನನ್ಗೆ ಸ್ವಲ್ಪ ಗೊಂದಲ ಇದೆ. ಆ ಜಮೀನಿನನ್ನು ವಾಪಸ್ ತರಲು ಹೋರಾಟ ಮಾಡಿದ್ದು ಆ ತಂದೆಯಂದಿರು, ಸರಿತಾನೆ? ಹೌದು. ಹಾಗಿದ್ದ ಮೇಲೆ ಅದು ಅವರ ಸ್ವಂತ ಪರಿಶ್ರಮದ ಫಲ ಅಲ್ವಾ? ಅಂದ್ರೆ ಸ್ವಯಾರ್ಜಿತ ಆಸ್ತಿ ಯಾಕೆ ಆಗ್ಲಿಲ್ಲ? ನ್ಯಾಯಾಲಯ ಯಾಕೆ ಅದನ್ನ ಮತ್ತೆ ಪೂರ್ವಜರ ಆಸ್ತಿ ಅಂತ ಹೇಳಿತು? ತುಂಬಾನೇ ಒಳ್ಳೆ ಪ್ರಶ್ನೆ ಇದು. ನೋಡಿ, ನ್ಯಾಯಾಲಯದ ತಾರ್ಕಿಕತೆ ಇಲ್ಲಿ ಅಡಗಿದೆ. ಆ ಜಮೀನು ಕುಟುಂಬಕ್ಕೆ ವಾಪಸ್ ಬಂದಿದ್ದು ಪುನರ್ವಶ ಪತ್ರದ ಹಕ್ಕಿನಿಂದ. ಅಂದ್ರೆ ಹಳೆಯ ಹಕ್ಕನ್ನೇ ಪುನಃಸ್ಥಾಪಿಸಿಕೊಂಡಿದ್ದು, ಹೊಸದಾಗಿ ಖರೀದಿಸಿದ್ದಲ್ಲ. ಎಕ್ಸಾಕ್ಟ್ಲಿ. ಇಲ್ಲಿ ಸುಪ್ರೀಂ ಕೋರ್ಟ್ ದೀಪೋತತ್ವ ಅನ್ನೋದನ್ನ ಉಲ್ಲೇಖ ಮಾಡುತ್ತೆ. ದೀಪೋತತ್ವ? ಹೌದು. ಶ್ರೀಮತಿ ದೀಪೋ ವರ್ಸಸ್ ವಸನ್ ಸಿಂಗ್ ಪ್ರಕರಣದಿಂದ ಬಂದ ತತ್ವ ಇದು. ಅದರ ಪ್ರಕಾರ ಹಿಂದೂ ಕಾನೂನಿನಲ್ಲಿ ಪೂರ್ವಜರಿಂದ ಬಂದ ಆಸ್ತಿಯು ಸಹಭಾಗಿದಾರಿಕೆ ಆಸ್ತಿಯಾಗಿರುತ್ತೆ. ಸಹಭಾಗಿದಾರಿಕೆ ಆಸ್ತಿ ಅಂದ್ರೆ ಕೋ-ಪಾರ್ಸನರಿ ಪ್ರಾಪರ್ಟಿ. ಇದರಲ್ಲಿ ತಂದೆ ಮತ್ತು ಮಕ್ಕಳಿಗೆ ಸಮಾನ ಹಕ್ಕು ಇರುತ್ತೆ ಜನ್ಮದಿಂದಲೇ. ನಿಖರವಾಗಿ. ಹಾಗಾಗಿ ಆ ಜಮೀನು ಹೋರಾಟದ ಮೂಲಕ ತಂದೆಯಂದಿರ ಕೈಗೆ ವಾಪಸ್ ಬಂದ ಕ್ಷಣ ಅದು ತನ್ನ ಪಿತೃಪಾರ್ಜಿತ ಸ್ವರೂಪಕ್ಕೆ ಮರೆಯಲಿತು. ಓಹೋ, ತಕ್ಷಣವೇ ಮೊಮ್ಮಕ್ಕಳ ಹಕ್ಕುಗಳು ಅದರಲ್ಲಿ ತಾವಾಗಿಯೇ ಪುನರುಜ್ಜೀವನಗೊಂಡವು ಅಂತಾಯ್ತು. ಹೌದು. ಆಹಾ, ಈಗ ಸ್ಪಷ್ಟವಾಯ್ತು. ಅಂದ್ರೆ ಆಸ್ತಿಯ ಮೂಲ ಯಾವುದು ಅನ್ನೋದು ಮುಖ್ಯ, ಅದನ್ನ ಯಾರು ಮರಳಿ ತಂದ್ರು ಅನ್ನೋದಕ್ಕಿಂತ. ಕರೆಕ್ಟ್. ಇದೇ ಕಾರಣಕ್ಕೆ ಮೊಮ್ಮಕ್ಕಳ ಒಪ್ಪಿಗೆ ಇಲ್ಲದೆ ತಂದೆಯಂದಿರು ಮಾಡಿದ ರಾಜಿ ಒಪ್ಪಂದ ಅದು ಅಸಿಂಧುವಾಯಿತು. ಅಂದ್ರೆ ಅದಕ್ಕೆ ಬೆಲೆನೇ ಇಲ್ಲ ಅಂತ. ಹೌದು. ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿತು, ಬೇರೆಯವರಿಗೆ ಸೇರಿದ ಹಕ್ಕುಗಳನ್ನ ಅದು ನಿಮ್ಮ ಮಕ್ಕಳದ್ದೇ ಆಗಿದ್ರೂ ಅವರ ಒಪ್ಪಿಗೆ ಇಲ್ಲದೆ ನೀವು ಬಿಟ್ಕೊಡೋಕ್ಕಾಗಲ್ಲ. ಇಲ್ಲಿ ಸ್ವಯಾರ್ಜಿತ ಆಸ್ತಿ ಅಂದ್ರೆ ಸ್ವಂತ ದುಡಿಮೆಯಿಂದ ಗಳಿಸಿದ್ದು, ಮತ್ತು ಪಿತೃಪಾರ್ಜಿತ ಆಸ್ತಿ ಅಂದ್ರೆ ಪೂರ್ವಜರಿಂದ ಬಂದಿದ್ದು. ಈ ವ್ಯತ್ಯಾಸ ತುಂಬಾ ಮುಖ್ಯ. ಖಂಡಿತವಾಗಿಯೂ. ಹಾಗಾದ್ರೆ ಈ ಇಡೀ ಪ್ರಕರಣದಿಂದ ನಾವು ಕಲಿಬೇಕಾದ ದೊಡ್ಡ ಪಾಠವೇನೋ? ಕುಟುಂಬಗಳಿಗೆ ಅಥವಾ ಆಸ್ತಿ ವ್ಯವಹಾರ ಮಾಡುವರಿಗೆ ಇದರಿಂದ ಸಿಗುವ ಎಚ್ಚರಿಕೆ ಏನು? 2 ಮುಖ್ಯ ಪಾಠಗಳಿವೆ. ಮೊದಲನೆಯದು ಕುಟುಂಬಗಳಿಗೆ. ಹೇಳಿ. ಆಸ್ತಿ ಒಪ್ಪಂದಗಳಿಂದ ಕಾನೂನುಬದ್ಧ ಉತ್ತರಾಧಿಕಾರಿಗಳನ್ನು ಹೊರಗಿಟ್ಟರೆ ಅದು ದಶಕಗಳ ನಂತರವೂ ದೊಡ್ಡ ಕಾನೂನು ಸಂಘರ್ಷಕ್ಕೆ ಕಾರಣ ಆಗಬಹುದು. ಹೌದು, ಇದು ಬಹಳ ಮುಖ್ಯವಾದ ಎಚ್ಚರಿಕೆ. ಇನ್ನು ಎರಡನೆಯದು ಕಾನೂನು ವೃತ್ತಿಪರರಿಗೆ. ಯಾವುದೇ ಆಸ್ತಿ ವಿಲೇವಾರಿ ಪ್ರಕ್ರಿಯೆಯಲ್ಲಿ ಎಲ್ಲ ಸಹಭಾಗಿದಾರರ ಅಂದ್ರೆ ಕೋಪಾರ್ಸನರ್ಸ್ ಒಪ್ಪಿಗೆಯನ್ನು ಖಚಿತಪಡಿಸಿಕೊಳ್ಳೋದು ಅತ್ಯಂತ ಕಡ್ಡಾಯ. ಓಕೆ. ಕೊನೆಯದಾಗಿ ಇದರ ಬಗ್ಗೆ ಯೋಚಿಸಲು ಒಂದು ಅಂತಿಮ ವಿಷಯ ಏನಾದ್ರೂ ಇದೆಯಾ? ಖಂಡಿತ. ಇಲ್ಲಿ ನಾವು ನೋಡಬೇಕಾದದ್ದು ಹಕ್ಕುಗಳ ಸರಪಳಿ ಅಥವಾ ರಿಪಲ್ ಎಫೆಕ್ಟ್. ಈ ಸರಪಳಿಯ ಒಂದು ಕೊಂಡಿಯನ್ನ ಅಂದ್ರೆ ಮೊಮ್ಮಕ್ಕಳನ್ನ ಅವರ ಒಪ್ಪಿಗೆ ಇಲ್ಲದೆ ತೆಗೆದುಹಾಕೋಕೆ ಸಾಧ್ಯವಿಲ್ಲ. ತಂದೆಯಂದಿರು ಮಾಡಿದ ಆ ರಾಜಿ ಒಪ್ಪಂದ ಆ ಸರಪಳಿಯನ್ನು ಮುರಿಯುವ ಒಂದು ಪ್ರಯತ್ನ ಅಷ್ಟೇ. ಹೌದು. ಆದರೆ ಹಿಂದೂ ಕಾನೂನಿನ ದೃಷ್ಟಿಯಲ್ಲಿ ಪಿತೃಪಾರ್ಜಿತ ಆಸ್ತಿಯ ಸರಪಳಿ ಅನ್ನೋದು ಮುರಿಯಲಾಗದ್ದು. ಅದು ತಲೆಮಾರುಗಳ ಮೂಲಕ ಹರಿಯುತ್ತಲೇ ಇರುತ್ತೆ. ಪೋಷಕರು ಮಾಡಿದ ಅನುಕೂಲಕರ ಒಪ್ಪಂದಗಳನ್ನು ಮೀರಿ ನಿಲ್ಲಬಲ್ಲದು.